MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಮತ್ತೊಂದು ಕಡೆ ಕೇರಳ ಎಲೆಕ್ಷನ್ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಇದೆ. ಇದೊಂದು ಆಯಾಮ. ಕೇರಳದ ಕೆಲ ನಾಯಕರಿಗೆ ಸಿಜೆ ರಾಯ್ ಅವರು ಫಂಡಿಂಗ್ ಅನ್ನು ಮಾಡಿರುವಂತಹ ಶಂಕೆ ಇದೆ. ಏಪ್ರಿಲ್ನಲ್ಲಿ ಕೇರಳ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಈ ಸಂಬಂಧ ಉದ್ಯಮಿಗಳ ಮೇಲೆ ಐಟಿ ಇಲಾಖೆ ಕಣ್ಣಿಟ್ಟಿದೆ. ಅವರ ವ್ಯವಹಾರ ಹೇಗೆ ನಡೆಯುತ್ತೆ, ಆ ಟ್ರಾನ್ಸಾಕ್ಷನ್ಗಳಿರಬಹುದು, ಇದೆಲ್ಲದರ ಬಗ್ಗೆಯೂ ಕೂಡ ಐಟಿ ಹದ್ದಿನ ಕಣ್ಣಿಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದೆ. ಇನ್ನು ಕಳೆದ ಕೆಲ ಎಲೆಕ್ಷನ್ಗಳಲ್ಲೂ ಕೂಡ ಹಲವು ನಾಯಕರಿಗೆ ಸಿಜೆ ರಾಯ್ ಅವರು ಫಂಡಿಂಗ್ ಮಾಡಿರುವಂತಹ ಅನುಮಾನ ಇದೆ. ಈ ಬಾರಿ ಎಲೆಕ್ಷನ್ಗೂ ಕೂಡ ಫಂಡಿಂಗ್ ಮಾಡೋದಕ್ಕೆ ರಾಯ್ ಅವರು ತಯಾರಿಯನ್ನ ಮಾಡಿಕೊಂಡಿದ್ರ? ಹಾಗಿದ್ರೆ ಇದ್ರ ಬಗ್ಗೆ ಪಕ್ಕಾ ಮಾಹಿತಿಯನ್ನ ಪಡೆದುಕೊಂಡೇ ಐಟಿ ಇಲಾಖೆಯ ಅಧಿಕಾರಿಗಳು ರಾಯ್ ಅವರ ಮೇಲೆ ಕಣ್ಣಿಟ್ಟು ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇದ್ರ? ಅದ್ರ ಬಗ್ಗೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರ? ಇದು 2-3 ದಿನದ ದಾಳಿಯಲ್ಲ. ಕಳೆದ 1 ತಿಂಗಳಿನಿಂದ ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ, ಅವರ ಲೆಕ್ಕಪತ್ರಗಳ ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಒಂದು ಕಡೆ ಯಾವ್ಯಾವ ಆಯಾಮವನ್ನ ಸಿಜೆ ರಾಯ್ ಅವರ ಆತ್ಮಹತ್ಯೆ ಕೇಸ್ ಪಡ್ಕೊಳ್ತಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇದೀಗ ಕೇರಳದ ರಾಜಕೀಯ ಕೂಡ ಇಲ್ಲಿ ತಳುಕು ಹಾಕೊಳ್ತಾ ಇದೆ. ಎಲೆಕ್ಷನ್ಗೆ ಫಂಡಿಂಗ್ ಮಾಡೋದಕ್ಕೆ ಏನಾದ್ರೂ ರೆಡಿ ಆಗ್ತಿದ್ರಾ ಸಿಜೆ ರಾಯ್ ಅವರು? ಮೋಸ್ಟ್ಲಿ ಟಿವಿನಿಗೆ ಲಭ್ಯವಾಗಿರ್ತಕ್ಕಂಥ ಮೂಲಗಳ ಮಾಹಿತಿಯ ಪ್ರಕಾರ ಇಂಥದ್ದೊಂದು ಅನಾಲಿಸಿಸ್ ಕೂಡ ನಡೀತಿರ್ತಕ್ಕಂಥದ್ದು. ಉದ್ಯಮಿ ಆಗಿರ್ತಕ್ಕಂಥ ಸಿಜೆ ರಾಯ್ ಮೂಲತಃ ಕೇರಳದವರು. ಕೇರಳದಲ್ಲೂ ಕೂಡ ಅವರು ಸಾಕಷ್ಟು ಬಂಡವಾಳವನ್ನು ಹೂಡಿಕೆ ಮಾಡಿದ್ದಾರೆ. ಕೇರಳದಲ್ಲೂ ಕೂಡ ಅವರ ಪ್ರಾಜೆಕ್ಟ್ ಯಶಸ್ವಿಯನ್ನು ಗಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಕೋಟಿಗಟ್ಟಲೆ ವ್ಯವಹಾರವನ್ನು ಮಾಡ್ತಿದ್ದಂತಹ ಸಿಜೆ ರಾಯ್ ಅವರಿಗೆ ಅಲ್ಲಿರ್ತಕ್ಕಂಥ ಉದ್ಯಮಿಗಳು, ಅದರಂತೆ ರಾಜಕಾರಣಿಗಳು ಕೂಡ ನಿಕಟವರ್ತಿಗಳಾಗಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಇನ್ನೇನು ಕೇರಳದಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಎಲೆಕ್ಷನ್, ಸಾರ್ವತ್ರಿಕ ಚುನಾವಣೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ರಾಜಕಾರಣಿಗಳು ಕೂಡ ಇವರ ನಿಕಟವರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಂದ ಎಲೆಕ್ಷನ್ ಸಮಯದಲ್ಲಿ ಒಂದಷ್ಟು ಸಹಾಯವನ್ನು ಪಡೆಯುವುದು ಹಿಂದೆಯೂ ಕೂಡ ರೂಢಿಯಲ್ಲಿತ್ತು. ಕಳೆದ ಕೆಲ ಎಲೆಕ್ಷನ್ಗಳಲ್ಲೂ ಕೂಡ ಅವರು ಸಹಾಯವನ್ನು ಮಾಡಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಬರತಕ್ಕಂಥ ಸಾರ್ವತ್ರಿಕ ಚುನಾವಣೆಗೆ ಅವರಿಂದ ನಿರೀಕ್ಷೆಯನ್ನು ಕೂಡ ಮಾಡಿದ್ರು. ಈ ನಿರೀಕ್ಷೆ ಹಿನ್ನೆಲೆಯಲ್ಲಿಯೇ ಐಟಿ ಅಧಿಕಾರಿಗಳು ಎಲ್ಲ ಉದ್ಯಮಿಗಳ ಮೇಲೂ ಕೂಡ ಕಣ್ಣಿಟ್ಟಿದ್ರು. ಅವರ ಒಂದು ಬ್ಯಾಂಕ್ನ ವಹಿವಾಟು ಸೇರಿದಂತೆ ಇತರೆ ಅವರ ವ್ಯವಹಾರಗಳ ಮೇಲೆ ಸಾಮಾನ್ಯವಾಗಿ ಐಟಿ ಅಧಿಕಾರಿಗಳು ಕಣ್ಣನ್ನು ಇಟ್ಟು ರೆಫರನ್ನು ಮಾಡ್ತಿರ್ತಾರೆ. ಇದರ ಸಲುವಾಗಿಯೇ ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಐಟಿ ಅಧಿಕಾರಿಗಳು ಇವರ ದಾಖಲೆಗಳನ್ನ ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ತೊಡಗಿದ್ರು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಐಟಿ ದಾಳಿ ಸಿಜೆ ರಾಯ್ ಅವರಿಗೆ ಹೊಸದೇನಾಗಿರಲಿಲ್ಲ. ಹಿಂದೆಯೂ ಕೂಡ ಅವರ ಮೇಲೆ ಐಟಿ ದಾಳಿ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಕೂಡ ಅವರು ಸಲ್ಲಿಕೆಯನ್ನು ಮಾಡಿದರು. ಪೆನಾಲ್ಟಿ ಮತ್ತಿತರ ಯಾವ ರೀತಿಯ ಪ್ರೋಸೆಸ್ಸನ್ನು ಪೂರೈಕೆ ಮಾಡಬೇಕು ಎಲ್ಲವನ್ನೂ ಕೂಡ ಪೂರೈಕೆ ಮಾಡಿದರು. ಆದಾಗ್ಯೂ ಈ ಬಾರಿ ಕೇರಳದ ಎಲೆಕ್ಷನ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳ ಒತ್ತಡದಲ್ಲಿದ್ದರು ಅಂತೇಳಿ ಅವರಿಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಕುರಿತಂತೆ ಸ್ವತಃ ಉದ್ಯಮಿ ಸಿಜೆ ರಾಯ್ ಅವರು ಕೂಡ ಅವರ ಸಹೋದರನ ಬಳಿ ಈ ಕುರಿತಂತೆ ಮಾತನಾಡಿರ್ತಕ್ಕಂಥದ್ದು. ಅಂದರೆ 10:40 ವೇಳೆಗೆ ಬೆಳಗ್ಗೆ ಕಾಲ್ ಮಾಡಿದಂಥ ವೇಳೆಯಲ್ಲಿ ಈ ಕುರಿತಂತೆ ನಿನ್ನನ್ನು ಮಾತನಾಡಬೇಕು, ಐಟಿ ಅಧಿಕಾರಿಗಳಿಂದ ಒತ್ತಡ ಇದೆ ಅನ್ನೋ ವಿಚಾರವಾಗಿ ನನ್ನ ಬಳಿ ಹೇಳ್ಕೊಂಡಿದ್ರು ಅಂತೇಳಿ ಅವ್ರ ಸೋದರನೇ ಕೂಡ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅನಾಲಿಸಿಸ್ ಅನ್ನು ಮಾಡೋದಾದ್ರೆ ಕೇರಳದ ಎಲೆಕ್ಷನ್ ಎಲ್ಲೋ ಒಂದು ಕಡೆ ಕಂಟಕವಾಯ್ತಾ ಅನ್ನೋ ಅನುಮಾನ ಕೂಡ ಕಾಡ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಒಂದು ಬ್ಯಾಂಕ್ ವಹಿವಾಟುಗಳ ಮೇಲೆ ಕಣ್ಣಿಟ್ಟಿದ್ದಂಥ ಐಟಿ ಅಧಿಕಾರಿಗಳು, ಸಾಮಾನ್ಯವಾಗಿ ಉದ್ಯಮಿಗಳು ಎಲೆಕ್ಷನ್ ಸಂದರ್ಭದಲ್ಲಿ ಯಾರಾದರೂ ರಾಜಕಾರಣಿಗಳಿಗೆ ಸಹಾಯವನ್ನು ಮಾಡ್ತಾರ, ಅವರೊಟ್ಟಿಗೆ ಯಾವುದಾದ್ರು ವಹಿವಾಟನ್ನು ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಹದ್ದಿನ ಕಣ್ಣಿಟ್ಟು ಪರೀಕ್ಷೆಯನ್ನು ಮಾಡ್ತಿರ್ತಾರೆ. ಈ ನಿಟ್ಟಿನಲ್ಲಿ ಸಿಜೆ ರಾಯ್ ಅವರ ವ್ಯವಹಾರ ವಹಿವಾಟಿನ ಮೇಲೂ ಕೂಡ ಅಧಿಕಾರಿಗಳು ಕಣ್ಣನ್ನು ಇಟ್ಟಿದ್ರು. ಅವರು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಅವರ ಪ್ರಾಜೆಕ್ಟ್ಗಳು ನಡೀತಿವೆ, ಯಾರೊಟ್ಟಿಗೆ ವ್ಯವಹಾರವನ್ನು ಮಾಡ್ತಿದ್ದಾರೆ, ಅವರ ಬ್ಯಾಂಕ್ನಲ್ಲಿರ್ತಕ್ಕಂಥ ಹಣಕಾಸಿನ ವಹಿವಾಟಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ರು. ನೆನೆ ಮಧ್ಯಾಹ್ನ 3 ಗಂಟೆಗೆ ಅವರು ಕಾನ್ಫಿಡೆಂಟ್ ಕಚೇರಿ, ಹೊಸೂರು ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಲ್ಯಾಂಡ್ಫೋರ್ಡ್ನ ಟೌನ್ನಲ್ಲಿ ಏನು ಅವರ ಕಚೇರಿ ಇದೆ, ಆ ಕಚೇರಿಗೆ ಭೇಟಿ ನೀಡಿದಂಥ ವೇಳೆಯಲ್ಲೂ ಕೂಡ ಇನ್ನೂ ಕೂಡ ಐಟಿ ಅಧಿಕಾರಿಗಳಲ್ಲಿದ್ದರು. ಪರಿಶೀಲನೆಯನ್ನು ಕೂಡ ಮುಂದುವರಿಸಿದ್ರು. ಇದರ ಸಲುವಾಗಿ ಅವರಿಗೆ ಒಂದು ನೋಟಿಸನ್ನು ಕೂಡ ನೀಡಿದರು. ಆ ನೋಟಿಸರಿಗೆ ಸಿಗ್ನೇಚರನ್ನು ಮಾಡಿ ಅವರು ತಮ್ಮ ಕಚೇರಿಯ ಒಳಭಾಗದಲ್ಲಿ ಇರ್ತಕ್ಕಂಥ ಅವರ ಒಂದು ಕ್ಯಾಬಿನ್ಗೆ ತೆರಳಿರ್ತಕ್ಕಂಥದ್ದು, ಅಲ್ಲೇ ಸೂಸೈಡನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ಅನಾಲಿಸಿಸ್ ನಡೀತಾ ಇದೆ. ಅವರ ಸಾವಿನ ಕಾರಣ ಇನ್ನೂ ನಿಗೂಢವಾಗಿದ್ದು ಕೇರಳ ಎಲೆಕ್ಷನ್ ವ್ಯಕ್ತಿಗೆ ಕಂಟಕವಾಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ಶಿವಪ್ರಸಾದ್, ತಮ್ಮ ಮಾಹಿತಿಗಾಗಿ. ವಾಹ್,
ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.